ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಏನು ಮೈಸೂರು ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಎರಡನೇ ಬ್ಯಾಚಲ್ಲಿ ಬಂದಿದ್ದಂಥ ಅಂಬಾರಿ ಆನೆಗಳು, ದಸರಾ ಆನೆಗಳು, ಜಂಬೂ ಸವಾರಿ ಆನೆಗಳು ಏನು ನೋಡಲಿಕ್ಕೆ ನಿಮ್ಮ ಮುಂದೆ ತಂದಿಡಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಇವತ್ತು ತುಂಬ ಒಂದು ಖುಷಿಯಾದಂಥ ಒಂದು ವಿಷಯನೂ ನಾವು ನಿಮ್ಮ ಮುಂದೆ ಹೇಳ್ಕೊಬೋದು. ಸೊ ನಮಗೆ ತುಂಬ ಒಂದು ವ್ಯಕ್ತಿ, ನಾನು ಇಷ್ಟಪಟ್ಟಿರೋಂಥ ವ್ಯಕ್ತಿ, ಪರ್ಸ್ನಲಾಗಿ ಹೇಳಬೇಕು ಅಂದ್ರೂ ಅಥವಾ ನಮ್ಮ ತಂಡಕ್ಕೂ ಕೂಡ ತುಂಬ ಭಾರಿ ಇಷ್ಟ ಆಗಿರೋಂಥ ವ್ಯಕ್ತಿ. ಸೊ ಸಮಾಜದಲ್ಲಿ ಹಲವಾರು ಸಮಾಜ ಸೇವೆಗಳನ್ನ ಮಾಡಿಕೊಂಡು ಸೊ ಅವ್ರದ್ದೇ ಆದಂಥ ಒಂದು ಹೊಸ ಚಾಪನ್ನ ಮೂಡಿಸ್ತಾ, ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಒಂದು ಅರಿವು ಮೂಡಿಸ್ತಾ, ಸೊ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ, ಪ್ರತಿಯೊಂದು ಹೋರಾಟಗಳನ್ನ ಎಲ್ಲ ಕೈಗೆ ಎತ್ಕೊಳ್ತಿರೋಂಥ ಒಬ್ಬ ಗಣ್ಯ ವ್ಯಕ್ತಿನ ನಾವು ಇವತ್ತು ಇಲ್ಲಿ ಮೀಟ್ ಮಾಡಿದ್ದೀವಿ. ಅವರು ನಮ್ಮ ಸ್ನೇಹಿತರು ಅಂತಲೂ ಕೂಡ ಹೇಳ್ಬೋದು. ನಮ್ಮ ಪಾಲಿಗೆ ನನ್ನ ಪಾಲಿಗೆ ಅವರು ಗುರುಗಳು ಅಂತಲೂ ನಾನು ಹೇಳ್ಕೊತೀನಿ. ಹಾಗೆ ನನ್ನ ಅಣ್ಣನ ಸ್ಥಾನದಲ್ಲೂ ಕೂಡ ನಿಂತಿದ್ದಾರೆ. ಸೊ ಮೀಟ್ ಮಿಸ್ಟರ್ ಆರ್ಯನ್ ಸರ್ ಫ್ರಮ್ ಮೈಸೂರು. ಸರ್ ನಮಸ್ಕಾರ. ನಮಸ್ಕಾರ ಹೇಮಂತಣ್ಣ. ಸೊ ಆರ್ಯನ್ ಸರ್ ಏನು ಹೇಳ್ತಾರೆ ಈ ಹಬ್ಬದ ಬಗ್ಗೆ, ಈ ವಿಶೇಷತೆ ಬಗ್ಗೆ, ಮತ್ತು ನಮ್ಮ ಸ್ಪೆಷಲ್ ಆನೆಗಳ ಬಗ್ಗೆ ಏನು ಹೇಳ್ತಾರೆ ಅವ್ರ ಬೈನ ಒಂದು ಮಾತು ಕೇಳೋಣ. ಸರ್ ನಿಮ್ಮ ಏನಾದರೂ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಹೇಮಂತ್ ಸೌತ್ ಝೋನ್ ವೈಲ್ಡ್ ಲೈಫ್ ನಿಮಗೂ ಕೂಡ, ನಿಮ್ಮ ತಂಡಕ್ಕೂ ಕೂಡ ಮೈಸೂರಿಗೆ ಆಧಾರದ ಸ್ವಾಗತ. ತುಂಬ ಥ್ಯಾಂಕ್ಸ್ ಸರ್. ಆನೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ಹೇಳೋದು, ನಾವು ಮಿಸ್ ಮಾಡ್ಕೊಳೋದು ಯಾವಾಗಲೂ ಅಜರಾಮರ ನಮ್ಮ ಅರ್ಜುನ ಆನೆನ ಆ್ಯಕ್ಚುಲಿ ನಾನು ಸುಮಾರು ಒಂದು ಕಳೆದ ಬಾರಿ ಇಲ್ಲೇ ಬಂದಾಗೆಲ್ಲ ಅರ್ಜುನ ಇಲ್ಲೇ ಸ್ನಾನ ಮಾಡ್ತಿದ್ದ. ಅವೆಲ್ಲ ಫೂಟೇಜ್ ಇದೆ, ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಭಾಳ ಬೇಜಾರಾಗುತ್ತೆ. ಅರ್ಜುನ ಅನ್ನೋ ಒಂದು ಆನೆ ನಾನು ಪ್ರತಿ ಸತಿ ಎಲ್ಲೇ ಹೋದ್ರೂ ಕೂಡ ಹೇಳ್ತೀನಿ, ಅದೊಂದು ಆನೆ ಅಲ್ಲ, ಅದೊಂದು ಶಕ್ತಿ, ನಮ್ಮ ಮರೆಯಲಾದ ಮಾಣಿಕ್ಯ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಆನೆಗಳು ನೋಡಿದಾಗ ನಮ್ಗೆ ಅರ್ಜುನ ಇಲ್ಲ ಅಂತ ಒಂದು ಬೇಸರ ಆಗುತ್ತೆ ಹೇಮಂತ್. ಅದೊಂದು ಹೆಂಗೆ ಅಂದರೆ ಒಂಥರ ನಾವು ಹೆಂಗೆ ಅಂದರೆ ಮೈಸೂರು ಜನತೆಗೆ ಎಲ್ಲ ಆಲ್ ಓವರ್ ಕರ್ನಾಟಕದವರೆಗೂ ಈ ಆನೆಗಳು ಅಂತ ಬಂದಾಗ ಅಭಿಮಾನಿಯು ಅದರದೇ ಒಂದು ಚಾಪ್ ಮೂಡಿಸಿದ್ದಾನೆ. ಭೀಮಾ ಅದರದೇ ಆದಂಥ ಒಂದು ಫ್ಯಾನ್ ಕ್ರೇಜ್ ಮಾಡಿದೆ. ಪ್ರಶಾಂತ ಅದರದೇ ಆದಂಥ ಫ್ಯಾನ್ ಕ್ರೇಜು. ಗೋಪಿ ಅದರದೇ ಆದಂಥ ಒಂದು ಫ್ಯಾನ್ ಕ್ರೇಜು. ಈಗ ಹೊಸದಾಗಿ ಬಂದಿರೋ ಒಂದು ಹೇಮಾವತಿ, ಎಲ್ಲ ಆನೆಗಳು ಅದರದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನಮ್ಮ ಪ್ರೇಕ್ಷಕರನ್ನಾಗ್ಲಿ ಅಥವಾ ಫ್ಯಾನ್ ಬೇಸ್ ಅಂತಾನೆ ಕರಿಬಹುದು. ಯಾಕೆಂದ್ರೆ ಇವ್ರಿಗಿರೋ ಫ್ಯಾನ್ಸ್ ಯಾವ ಸ್ಟಾರ್ಸ್ಗೂ ಇಲ್ಲಿ ಕಮ್ಮಿ ಇಲ್ಲ. ಸೊ ಅದೇ ತರ ಒಂದು ಸ್ಥಾನದಲ್ಲಿ ಇದ್ದಂತ ನಮ್ಮ ಅರ್ಜುನ ಆನೆನ ನಾವು ಮಿಸ್ ಮಾಡ್ಕೊಂತಿದೀವಿ. ಅದೇ ರೀತಿ ನಮ್ಮ ನಾಡಹಬ್ಬ ದಸರಾ ಬರ್ತಾ ಇದೆ. ಸೊ ಎಲ್ಲ ಕೂಡ ರಂಗುಲಾಗಿ ಏರ್ಪಡ್ತಾ ಇದೆ ಮೈಸೂರು. ಯಾಕೆಂದ್ರೆ ಈ ಟೈಮಲ್ಲಿ ನೀವು ಈ ಟೈಮಿಂದ ಸಂಜೆ 7 ಗಂಟೆಗೆ ಬರ್ಬೇಕು ಹೇಮಂತ್. ಇನ್ನು ಲೈಟಿಂಗ್ ಸ್ಟಾರ್ಟ್ ಆಗಿಲ್ಲ. ಲೈಟಿಂಗ್ ಆದಷ್ಟು ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಮೈಸೂರನ್ನ ಪ್ರೀತಿಸ್ತಿದ್ದೀರಾ, ಮೈಸೂರನ್ನ ಇಷ್ಟಪಡ್ತಿದ್ದೀರಾ, ಅವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ಒಂದು ಸಂದೇಶ. ಯಾಕೆಂದ್ರೆ ಸಮಾಜಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಒಳ್ಳೇದು ಮಾಡಬೇಕು, ಕೆಟ್ಟದಂತೂ ಮಾಡೋ ಯೋಚನೆನೂ ಮಾಡಬಾರ್ದು. ಏನು ಆ ಸಂದೇಶ ಅಂದರೆ ಆ್ಯಕ್ಚುಲಿ ಬೆಳಗ್ಗೆ ಒಂದು 7 ಗಂಟೆಗೆ ನಮ್ಮ ಗಜ ಪಡೆಯ ತಾಲೀಮು ಹೊರಡುತ್ತೆ. ಮತ್ತು ಸಂಜೆ 5-5:15 ತಾಲೀಮು ಹೊರಡುತ್ತೆ ಇದು ಪ್ಯಾಲೇಸಿಂದ. ಯಾರನ್ನ ಆನೆ ನೋಡಬೇಕು ಅಂದರು ಪ್ಯಾಲೇಸಿಂದ ಆಚೆ ರೋಡಲ್ಲಿ ನಿಂತ್ಕೊಂಡು ನೋಡ್ಬೋದು. ಸರ್ಟನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸುಮ್ಮನೆ ಬಂದು ಆನೆಗಳ ಹತ್ರ ಅವರು ಕಾವಾಡಿಗರು ಅಥವಾ ಮಾವುತರು ಇಲ್ಲದೇ ಇರೋ ಟೈಮಲ್ಲಿ ಅದಕ್ಕೆ ಕಿರಿಕಿರಿ ಮಾಡಿದ್ರೆ, ಯಾಕೆಂದ್ರೆ ಆನೆಗಳು ನಾವು ಜೊತೆ ಇದ್ದೀವಲ್ಲ, ನಿಮಗೂ ಗೊತ್ತು ಆನೆಗಳು ಎಷ್ಟು ಪ್ರೀತಿ ಕೊಡ್ತೀವಿ, ಅದಕ್ಕೂ ಆನೆನೂ ಮನುಷ್ಯ ಥರನೇ ಅಷ್ಟೇ ಪ್ರೀತಿನ ವಾಪಸ್ ಕೊಡುತ್ತೆ. ಹಂಗಂತ ನಾವು ಅದು ಕಿರಿಕಿರಿ ಮಾಡಿದ್ರೆ ಅದೇ ತರ ನಮಗೂ ಕಿರಿಕಿರಿ ಉಂಟು ಮಾಡುತ್ತೆ. ಸೊ ಯಾರಿಗೂ ಪ್ರಾಬ್ಲಮ್ ಕೊಡೋದು ಬೇಡ, ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಬೇಡ. ಸೊ ಎಲ್ರು ಸೇಫ್ ಡಿಸ್ಟೆನ್ಸ್ ಅಲ್ಲಿ, ನಮ್ಮ DCF ಪ್ರಭು ಸರ್ ಹೇಳಿದ್ರು ನಮ್ಮ ಮಾತಾಡ್ಬೇಕಾದ್ರೆ, ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಅವರು ಕೂಡ ನೋಡ್ಬೇಡಿ ಅಂತಾನೂ ಹೇಳಲ್ಲ, ಮಾತಾಡಿಸ್ಬಿಡಿ ಅಂತ ಹೇಳಲ್ಲ. ಒಂದು ಸೇಫ್ ಝೋನ್, ಅಂದ್ರೆ ಒಂದು ನಿಯಮಿತವಾದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನೋಡ್ಬೇಕು ಅಂತ ಹೇಳ್ತೀನಿ ಹೇಮಂತ್. ಓಕೆ ಸರ್, ನಮ್ಮ ಜನತೆಗೆ ಈ ಒಂದು ಕಾಡು ಪ್ರಾಣಿಗಳು ಮತ್ತೆ ಈ ಒಂದು ವನ್ಯಜೀವಿ, ಇದ್ರ ಬಗ್ಗೆ 2 ಲೈನ್ಸ್ ಅಲ್ಲಿ ಏನ್ ಹೇಳ್ಬೋದು ಸರ್? ಕಾಡು ಅಂದ್ರೆ ನಾವಿವತ್ತು ನಾಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ನಾವು ನಾಡಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಕಾಡಿರ್ಬೇಕು. ಕಾಡನ್ನ ಉಳಿಸಿ ಬೆಳೆಸಿ, ಮನೆಗೊಂದು ಮರ, ಊರಿಗೊಂದು ವನ ಅಂತ ಹೇಳ್ತಾರೆ. ಅದೇ ರೀತಿ ದಯವಿಟ್ಟು ತಮ್ಮ ಬರ್ಡೇ ದಿನ ಯಾರ್ಯಾರು ಕೇಕ್ ಕಟ್ಟಿಂಗ್ ಮಾಡ್ತೀರಾ ಅದನ್ನು ಮಾಡಿ, ಅದನ್ನು ಮಾಡಬೇಡಿ ಅಂತ ಹೇಳಲ್ಲ. ದಯವಿಟ್ಟು ಸಾಧ್ಯವಾದಷ್ಟು ತಮ್ಮ ಪ್ರಾಪರ್ಟಿಲ್ಲ ಅಥವಾ ಒಂದು ಗೌರ್ಮೆಂಟ್ ಪ್ರಾಪರ್ಟಿಲ್ಲ ಒಂದು ಗಿಡ ನೆಡೆಸಿ ಆ ಗಿಡನ ಮರ ಮಾಡಿ ಅಂತ ಹೇಳ್ತೀನಿ ಮಂತ್. ಯಾಕೆಂದ್ರೆ ನಮ್ಮ ಒಂದು ಈಗ ಫಾರ್ ಎಕ್ಸಾಂಪಲ್ ಇದು ಮಳೆಗಾಲ, ನಮ್ಗೆ ಈಗ ನಾವು ಆಕ್ಚುಲಿ ಕಾವಡಿಗರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಅವ್ರಿಗೆ ಶೂ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ನಾವು ಇಲ್ಲಿಂದ ಅಲ್ಲಿ ಹೋದ್ ಅಷ್ಟೇ, ಒಂಚೂರು ಜಸ್ಟ್ ಶೂ ಅಳತೆ ತನಕ್ಕೆ ಸ್ವೆಟ್ ಆಗ್ಬಿಟ್ಟ ಫುಲ್ ಆಗ್ಲೇ ನೋಡಿ. ಯಾಕೆಂದ್ರೆ ಮರ ಇರ್ಬೇಕು ಅನ್ನೋದಕ್ಕೆ. ಸೊ ಇದು ತಮಾಷೆ ಅನ್ಸ್ಬೋದು, ನಗು ಅನ್ಸ್ಬೋದು, ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಪ್ರತಿಯೊಬ್ರು ತನ್ನ ಬರ್ಡೇಗೆ, ತಮ್ಮ ಆನಿವರ್ಸರಿ ಅಥವಾ ತಮ್ಮ ಒಂದು ಏನೇನೋ ಒಂದು ಖುಷಿ ವಿಚಾರ ಬರ್ತಾ ಇರ್ತದಲ್ಲ, ಅದಕ್ಕೆ ಪ್ರತಿಯೊಬ್ರು ಒಂದು ಕಾಡನ್ನ ನಾವು ಯಾವುದೇ ಕಾರಣಕ್ಕೂ ನಿರ್ಮೂಲಿಸಕ್ಕಾಗಲ್ಲ. ಇರೋ ಕಾಡನ್ನ ಉಳಿಸ್ಕೊಂಡು ಹೋಗೋಣ. ಮನೆ ಮುಂದೆ ಒಂದು ಗಿಡ, ಊರಿಗೊಂದು ವನ ಅನ್ನಂಗೆ ಒಂದೊಂದು ಗಿಡ ಹಾಕ್ಬಿಟ್ಟು ಆ ಗಿಡಕ್ಕೆ ಡೈಲಿ ನೀರನ್ನ ಹಾಕ್ಬಿಟ್ಟು ಪಾಲನೆ ಪೋಷಣೆ ಮಾಡೋಣ ಹೇಮಂತ್. ಖಂಡಿತವಾಗ್ಲು. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಸೊ ಗಂಧದ ಗುಡಿ ಫೌಂಡೇಶನ್ ನಮ್ಮ ಆರ್ಯನ್ ಸರ್ ಏನು ಹೇಳಿದ್ರು, ಅವ್ರ ಬಾಯಿಂದ ಎಷ್ಟು
ಅತ್ಯುತ್ತಮವಾದಂಥ ಒಂದು ಅಮೂಲ್ಯವಾದಂಥ ಒಂದು ಪದಗಳನ್ನ ನಾವು ಕೇಳಿದ್ವಿ. ಇದನ್ನ ಪ್ರತಿಯೊಬ್ಬರು, ಪ್ರತಿ ನಾಗರಿಕನು, ಸಿಟಿಸನ್ ಆಫ್ ಇಂಡಿಯಾ, ಸಿಟಿಸನ್ ಆಫ್ ಕರ್ನಾಟಕ ಪ್ರತಿಯೊಬ್ಬರು ಚಾಚು ತಪ್ಪದೆ ಪಾಲಿಸಬೇಕಾಗಿರುವಂಥ ಒಂದು ಸಂಗತಿಯಾಗಿದೆ. ಸೊ ದಯವಿಟ್ಟು ಸ್ನೇಹಿತರೆ, ನಾವು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಮೂಲ ಉದ್ದೇಶನೂ ಕೂಡ ಅಷ್ಟೇ, ಎಕ್ಸ್ಪ್ಲೋರ್, ಕನ್ಸರ್ವ್, ಇನ್ಸ್ಪೈರ್ ಅಂತ ಅಂತೀವಿ. ಸೇವ್ ಅನಿಮಲ್, ಸೇವ್ ಅರ್ತ್ ಅಂತ ನಾವು ಒಂದು ಮೋಟೋ ಇಟ್ಕೊಂಡು ಮುಂದೆ ಬಂದಿದ್ದೀವಿ. ದಯವಿಟ್ಟು ಯಾರು ಕೂಡ ಪ್ರಾಣಿಗಳಿಗೆ ಹಾನಿ ಮಾಡ್ಕೋಬೇಡಿ, ಕಾಡುಗಳನ್ನ ನಾಶಪಡಿಸೋಕೆ ಹೋಗ್ಬೇಡಿ. ಹಾಗೆ ಇನ್ನು ಮುಂದೆ ಆರ್ಯನ್ ಸರ್ ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅವರ ಏನು ಒಂದು ಸಮಾಜ ಸೇವೆಗಳಿರ್ಬೋದು, ಒಂದು ವಿಭಿನ್ನವಾದಂಥ ಹೋರಾಟಗಳಿರ್ಬೋದು, ಇದೆಲ್ಲದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಇನ್ನು ಮುಂದೆ ಕೈ ಜೋಡಿಸ್ತೀವಿ ಅಂತ ಈ ಒಂದು ಕ್ಷಣದಿಂದನೇ ನಾವು ನಿರ್ಧಾರ ಮಾಡಿ ಹೇಳ್ತಾ ಇದ್ದೇವೆ. ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ತಂಡದಿಂದ ಆರ್ಯನ್ ಸರ್ ಮುಂದೆ ಅವ್ರು ಏನೇನು ಸಮಾಜದಲ್ಲಿ ಕೊಡುಗೆಗಳನ್ನ ಕೊಡ್ತಾರೆ, ಅವ್ರ ಹಿಂದೆ ಅವರು ತೋರಿಸ್ಕೊಡುವಂಥ ದಾರಿಲಿ ನಾವು ಕೂಡ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋಣ, ಸಮಾಜನ ಕಾಪಾಡೋಣ. ನಾವು ಎಚ್ಚೆತ್ಕೊಂಡ್ರೆ ಮುಂದಿನ ಪೀಳಿಗೆಯವರು ಕೂಡ ಹುಷಾರಾಗಿರ್ತಾರೆ ಅಂತ ನಾವು ಬಂದಾಗಿಂದ ನೋಡ್ತಾ ಇದ್ವಿ. ಆರ್ಯನ್ ಸರ್ ತುಂಬ ಬ್ಯುಸಿ ಇದ್ದರು, ಆದರೂ ನಾವು ಕರೆದಿದ ತಕ್ಷಣ ಬಂದು ನಮ್ಮ ಜೊತೆ ನಿಂತು ಮಾತಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅವರು ಮಾಡ್ತಾ ಇರೋ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಡೌನ್ ಟು ಅರ್ತ್ ಪರ್ಸನ್ ಅವರು ಬಹಳಷ್ಟು ಕೆಲಸಗಳ ಒಳ್ಳೆಯ ಸಮಾಜ ಸೇವೆ ಮಾಡ್ತಿದ್ದಾರೆ. ಅವರು ದೇವರು ಹೀಗೆ ಅವ್ರ ಕೈ ಹಿಡಿದು ನಡೆಸಲಿ ಅಂತ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಟೀಮ್ ಕಡೆಯಿಂದ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂತ್ರನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್. ಖುಷಿ ಆಯಿತು, ತುಂಬ ಖುಷಿ ಆಯಿತು ಸರ್. ಎಸ್ ಬಾಸ್. ಮಾಡಿ ನೋಡಿ. ಮತ್ತೆ ಹಾಂ ಅಷ್ಟೇ. ಸುಗ್ರೀವನ್ ಎಲ್ಲಿ ಕಟ್ಟಿದ್ದಾರೆ? ಗೋಪಿ ಆ ಕಡೆ ಇದ್ದಾರಾ? ಗೋಪಿನೂ ಅಲ್ಲೇ ಇರೋದು, ಇಬ್ಬರು ಅಲ್ಲೇ ಇದ್ದಾರೆ. ಒಟ್ಟಿಗೆ ಹೋಗೋಣ. ಬಂದ ನೋಡಿ, ಬಾಸ್ ಬರ್ತಾರೆ ಇವತ್ತು. ತೆಗಿರಿ. ಇದಾಯ್ತಣ್ಣ, ಅಲ್ಲಿದ್ದಾರೆ, ಮಾತಾಡ್ಸ್ಕೊಬಿಡ್ತೀನಿ. ಇದಾಯ್ತಣ್ಣ, ಅಲ್ಲಿದ್ದಾರೆ. ಹಾಂ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇಲ್ಲ, ಅವ್ರದ್ದೊಂದು ಬೈಟ್ ತೊಗೊಂಡ್ವಿ. ಇದ್ರಲ್ಲಿ ವಿಡಿಯೋ ಹೆಂಗೆ ಬ್ರೋ ಇದು? ಬ್ರೋ ಮಾಮೂಲಿ ಇಲ್ಲಿ ವಿಡಿಯೋಗೆ ಹಾಕ್ಕೊಳ್ಳಿ. ಎಲ್ಲಿ? ಈ ಲಾಸ್ಟ್ ವಿಡಿಯೋ ಅಲ್ಲಿಗೆ ಹಾಕ್ಕೊಳ್ಳಿ, ಕ್ಲಿಕ್ ಕೊಡಿ. ಮೇಡಮ್, ಈ ಸ್ಪಾಂಜ್ ಎಲ್ಲ ಬಿದ್ದೋಗುತ್ತೆ. ಆಮೇಲೆ ನಾನು ಹಿಂಗೆ ಹಾಕ್ಕೊಂಡಿರ್ತೀನಿ. ಅಲ್ಲೇ ಮಲಗೋರು ನೋಡಿ ಅವರು. ಸುಜನ್ ಅವರು. ಭೀಮಾ ಹಿಂಗಾದ್ರೂ ಒಂದು ತೊಗೊಂಡು ಭೀಮಾ ಇವತ್ತು ಯಾರಿಗೂ ಕಟ್ಟಲ್ವಾ ಮೇಡಮ್? ಹಾಂ ಹೋಗಿ ಹಾಂ ಜರಿ ಕೇಳತ್ತೆ ಕೊಡಕ್ಕೆ ಹೋಗು.